ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ರೀತಿಯ ವಸ್ತುಗಳಿಂದ ನಮ್ಮ ದೇಹಕ್ಕೆ ಬರುವಂಥ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ನಾವು ಆಹಾರ ವಿಹಾರ ಇವುಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ನಮಗೆ. ನಾವುಗಳು ಅದನ್ನು ತಡಿಬೇಕಂದ್ರೆ ಆ ಗುಳಿಗೆ ಈ ಗುಳಿಗೆ ನುಂಗಿ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ತರಿಸ್ಕೊತೀವಿ. ಅದನ್ನು ಬೇಡ ಅಂದರೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನು ತೊಲಗಿಸ್ಬೋದು. ಅದಕ್ಕೆ ಬೇಕಾದಂತಹ ವಸ್ತುಗಳು ಕರಿಮೆಣಸು, ಶುಂಠಿ ಪುಡಿ ಅಥವಾ ಚೂರ್ಣ, ಸೈಂಧವ ಲವಣ. ಕರಿಮೆಣಸಿನ ಪುಡಿ 50 ಗ್ರಾಮು, ಶುಂಠಿ ಪುಡಿ 50 ಗ್ರಾಮು, ಸೈಂಧವ ಲವಣ 25 ಗ್ರಾಮು, 1:1:1 ಅರ್ಧ ಅಂತ. ಇವೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಉಗುರು ಬೆಚ್ಚಿ ನೀರಲ್ಲಿ ಕಲಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಜ್ವರಗಳು ಎಂತಹ ಜ್ವರಗಳೇ ಆಗಿ ಮಾಯವಾಗುತ್ತೆ. ಇದೇ ಕಾಂಬಿನೇಷನಲ್ಲಿ ಸೈಂಧವ ಲವಣ ಬಿಟ್ಟು ಖಾಲಿ ಈ ಎರಡನ್ನು ಚೂರ್ಣಕ್ಕೆ 1:1 ಪ್ಲಸ್ 1 ಚಮಚ ಅಂತ ಜೇನುತುಪ್ಪ ಹಾಕಿ ಕಲಿಸಿ ಅದನ್ನು ಮಕ್ಕಳಿಗೆ ನೆಕ್ಸ್ತಾ ಬಂದರೆ ಜ್ವರಗಳು ಮಾಯವಾಗ್ತವೆ. ಇಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳು ಹೋಗುತ್ತೆ ಅಂದರೆ ನಾವು ಆಸ್ಪತ್ರೆಗೆ ಹೋಗೋದನ್ನು ಬಿಟ್ಟು ಮನೆಯಲ್ಲೇ ನಾವು ಇದನ್ನು ಮಾಡಿಕೊಂಡು ಸೇವನೆ ಮಾಡಿದ್ರೆ ನಮ್ಮ ಕಾಯಿಲೆಗಳು ಹೋಗ್ತವೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.